ಶನೇಶ್ವರ, ಬಾಯನ್ನಪ್ಪನೇ, ಬಾಯನ್ನ ದೊರೆಯೇ ಅಂತ ಕರೀತಿರ್ಬೇಕಾದ್ರೆ ನಾವೆಲ್ಲರೂ ಕೂಡ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಶನೇಶ್ವರನ ಭಕ್ತಿಯಿಂದ ನಿಷ್ಠೆಯಿಂದ ಅವನ ಕರೆಯುವ ಸನ್ನಿವೇಶ ನಮ್ಮ ವಾಟಾಳು ಗ್ರಾಮದಲ್ಲಿ ಇವತ್ತು ತಾವೊಬ್ಬರೂ ಕೂಡ ಅಲಗಾಡದೆ ಭಕ್ತಿಯಿಂದ ಕುಳಿತು ಭಗವಂತನ ಈ ಕಾರ್ಯಕ್ರಮವನ್ನ ನಮ್ಮ ಶ್ರೀಮದ್ ವಾಟಾಳು ಪರಮ ಪೂಜ್ಯ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರು ಉದ್ಘಾಟನೆ ಮಾಡಿ ಅಂದರೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಹೋದವರು. ಇವತ್ತು ಯಾವುದೇ ಅಡಚಣೆ ಇಲ್ಲದೆ ಶ್ರೀಮತಿ ರಾಜಮ್ಮ ಮತ್ತು ಮಹದೇವಪ್ಪನವರು ಕುಟುಂಬ ವರ್ಗದವರು ಮಾಡುತ್ತಿರುವಂತಹ ಈ ಕಾರ್ಯಕ್ರಮ ಬಹಳ ಯಶಸ್ಸಾಗಿ ಇವತ್ತು ಭಗವಂತನಿಗೆ ಪ್ರಿಯವಾಯಿತು. ಎಲ್ಲಿ ಒಳ್ಳೆಯದಿರುತ್ತೋ ಅಲ್ಲಿ ಭಗವಂತನಿರ್ತಾನೆ, ಎಲ್ಲಿ ಸತ್ಯ ತುಂಬಿರುತ್ತೋ ಅಲ್ಲಿ ಭಗವಂತ ತಾಂಡವಾಡ್ತಾ ಇರ್ತಾನೆ, ಎಲ್ಲಿ ನಮ್ಮಲ್ಲಿ ಭಕ್ತಿ ತುಂಬಿರುತ್ತೋ ಅಲ್ಲಿ ಭಗವಂತ ಕರೆದಾಗ ಓಡೋಡಿ ಬಂದು ಇಷ್ಟಾರ್ಥವನ್ನು ಕೊಡ್ತಾನೆ. ಚಿನ್ನ ಬೆಳ್ಳಿ ಮುತ್ತು ರತ್ನ ಎಲ್ಲ ಅವನೇ ಕೊಟ್ಟಿರೋದು. ಅವನ ಮುಂದೆ ಹಾಕೊಂಡು ನಾವು ಏನು ಆಟ ಆಡಿದ್ರೂ ಕೂಡ ಅವನಿಗೆಲ್ಲ ಗೊತ್ತು, ಯಾಕೆಂದ್ರೆ ಕೊಟ್ಟಿರೋನು ಅವನೇ ತಾನೆ. ಅದಕ್ಕೆ ಎಲ್ಲವನ್ನ ಬಲ್ಲವನು ನೀನು, ಎಲ್ಲವನ್ನು ಕೊಡುವವನು ನೀನು, ಎಲ್ಲೆಲ್ಲೂ ತುಂಬಿರೋನು ನೀನು ಭಗವಂತ. ಬಾಯನ್ನಪ್ಪನೇ ಅಂತ ವಿಕ್ರಮ ಶನೇಶ್ವರನನ್ನು ಕರೆಯುವ ಸಮಯ. ಶನಿದೇವ ಬಾರೆಯ ದರುಶನವ ನೀಡೆಯ, ಶುಭ ಶನಿವಾರ ನಿನ್ನ ಪುಣ್ಯವಾರ, ದರುಶನವ ನೀಡೆಯ ಪ್ರಭುವೇ, ಅಭಯವನ್ನು ನೀಡೆಯ. ಶನಿದೇವರ ಪಾಲಕ್ಕೆ, ನೀಲವರ್ಣನ ಪಾಲಕ್ಕೆ, ತುಳಸಿ ಪೂಜಿಪನ ಪಾಲಕ್ಕೆ. ಶನಿದೇವ ಬಾರೆಯ ದರುಶನವ ನೀಡೆಯ.
ನಿನ್ನನ್ನು ಕಾಣುವ ಆಸೆಗುಂದು ನಾನೊಂದು ನಿನ್ನನ್ನು ಕಾಣುವ ಆಸೆಗುಂದು ಏಕೋ ನಾನೊಂದು ಭಕ್ತಿಯಿಂದ ಕೂಗಿದರೆ ಓಡೋಡಿ ಬರುವ ಪ್ರಭುವೇ ಶನಿದೇವ ದಿಗ್ಗನೆ ಪರಮಾತ್ಮ ಪ್ರತ್ಯಕ್ಷನಾದ. ಏನಪ್ಪ ವಿಕ್ರಮ, ನಾನು ಕೊಟ್ಟ ಕಷ್ಟಗಳು ಸಾಕೋ ಇನ್ನೂ ಬೇಕೋ ಕೇಳೆಯ? ಆಗ ಅವನು ನಾನು ಕೊಟ್ಟ ಕಷ್ಟಗಳು ಸಾಕೋ ಬೇಕು ಅಂದಾಗ ವಿಕ್ರಮ ಎಂತ ಮಾತು ಹೇಳ್ದ ನೋಡಿ. ಅರಸನಾಗಿದ್ದ ಅಡವಿಯೊಳು ನೂಕಿ ಅರಸನಾಗಿದ್ದ ಅಡವಿಯೊಳು ನೂಕಿ ಕಡುದೀನನಾಗುತ್ತಿದೆಯೋ ದಿಕ್ಕುಗೆಡಿಸಿ ಕರೆದೊಯ್ದು ಕಾಪಾಡಿದಾದನಿಗೆ ಚೋರನಾಗಿಸಿದೆಯೋ ಕೈಕಾಲುಗಳ ಕಡಿಸಿ ಕರೆದೊಯ್ದು ಕಾಪಾಡಿದಾದನಿಗೆ ಚೋರನಾಗಿಸಿದೆಯೋ ಕೈಕಾಲುಗಳ ಕಡಿಸಿ ಪರಿಪರಿಯ ಕಷ್ಟವನ್ನನುಭವಿಸಿ ಗಾಳಿಗನೊಳಿತಿರಲು ಪರಿಪರಿಯ ಕಷ್ಟಗಳನ್ನನುಭವಿಸಿ ಗಾಳಿಗನೊಳಿತಿರಲು ನೃಪಸುದೆಯ ಬಂದ ಬೆರೆಸಿ ಕಟುಕ ಕ್ರೂರರ ಖಡ್ಗಕ್ಕೆ ಬಲಿಯಾಗಿ ಕರಚರಣಗಳ ಕಡಿಸಿದರೊಳಗೆ ಬೀಳಿಸಿ ಅಪರಾಧಿ ನಾನಲ್ಲ ಅಂಜಿಕೆಯು ಎನಗಿಲ್ಲ ಅಪರಾಧಿ ನಾನಲ್ಲ ಅಂಜಿಕೆಯು ಎನಗಿಲ್ಲ ಅಪ್ಪಲಿ ಮೃತ್ಯುವಿನ ಬಯಸುತ್ತಿಲ್ಲ ಒಪ್ಪಲಿ ಬಿಡಲಿ ಜಗ ಸಸ್ಯ ಸುಳ್ಳಲ್ಲ ಒಪ್ಪಲಿ ಬಿಡಲಿ ಜಗ ಸಸ್ಯ ಸುಳ್ಳಲ್ಲ ತಪ್ಪು ಮಾಡದ ಜೀವಕ್ಕೆ ಭಯವಿಲ್ಲ ತಪ್ಪು ಮಾಡದ ಜೀವಕ್ಕೆ ಭಯವಿಲ್ಲ ಏನೆಂದನೇನು ಪರಮಾತ್ಮ ದೊರೆಯಾಗಿದ್ದ ನನ್ನನ್ನು ಮಾಯ್ದು ಕುದುರೆ ಹತ್ತಿಸಿ ಯಾವುದೋ ಕಾಡೊಳಗೆ ತಕೊಂಡೋಗಿ ಬೀಳಿಸಿ ಅಲ್ಲಿಂದ ಯಾರ್ದೋ ಮನೆಗೆ ತಕೊಂಡೋಗಿ ಸೇರಿಸಿ ಸುಖದ ಸುಪ್ಪತ್ತಿಗೆ ಮೇಲೆ ಮಲಗಿಸಿ ಕಳತನದ ಅಪವಾದವನ್ನು ಒರೆಸಿ ಕೊನೆಗೆ ಕೈಕಾಲುಗಳನ್ನು ಕತ್ತರಿಸಿ ಹುಳಗಳನ್ನು ಮೇಯಿಸಿ ಕೈಕಾಲು ಕತ್ತರಿಸಿದವನ ಮಗಳೇ ನನ್ನನ್ನು ಮೋಹಿಸುವಂತೆ ಮಾಡಿದೆಯಲ್ಲ. ಎತ್ತನಿಂದ ಎತ್ತ ಸಂಬಂಧವಯ್ಯ ಇದು. ಆದರೆ ಪರಮಾತ್ಮ ಒಂದು ಮಾತು, ನನ್ನ ಕೈಕಾಲು ಕತ್ತರಿಸಿದೆಯಾ ಅಷ್ಟೇ,
ತಲೆ ಕತ್ತರಿಸೋದಕ್ಕಿಂತ ದೊಡ್ಡ ಶಿಕ್ಷೆ ನಿನ್ನ ಹತ್ರ ಇನ್ನೇನಿದೆಯಪ್ಪ ಕೊಡಕ್ಕೆ? ತಲೆ ತೆಗೆದ್ರು ಮುಗಿದೇ ಹೋಯ್ತು, ಅದಕ್ಕಿಂತ ಇನ್ನೇನಿದೆ ದೊಡ್ಡ ಶಿಕ್ಷೆ ನಿನ್ನ ಹತ್ರ? ಈ ಪ್ರಪಂಚ ಒಪ್ಪಲಿ ಒಪ್ಪದೆ ಇರಲಿ, ನಾನು ಯಾವುದಕ್ಕೂ ಹೆದರ್ಕೊಳ್ಳಲ್ಲ. ಯಾಕೆ ಗೊತ್ತಾ? ತಪ್ಪು ಮಾಡದ ಜೀವಕ್ಕೆ ಭಯವಿಲ್ಲ ಪರಮಾತ್ಮ, ತಪ್ಪು ಮಾಡದ ಜೀವಕ್ಕೆ ಭಯ. ಮೆಚ್ಚಿದೆ ವಿಕ್ರಮ, ಪ್ರಪಂಚದಲ್ಲಿ ಯಾರೂ ಅರಿಯದ ಮಾತನ್ನ ನೀನು ಅರಿತು ಹಾಡಿದೆ. ತಪ್ಪು ಮಾಡದ ಜೀವಕ್ಕೆ ಭಯವಿಲ್ಲ. ಈ ಪ್ರಪಂಚ ಒಪ್ಪಲಿ ಒಪ್ಪದಲ್ಲಿ ನನ್ನ ಮೃತ್ಯು ಇವತ್ತಿಗೆ ಬರಲಿ ಅಂತ ಕೇಳಿದೆಲ್ಲ. ನಿನ್ನ ಭಕ್ತಿ ನನಗೆ ಬಹಳ ಇಷ್ಟವಾಯಿತು, ನಿನ್ನ ಸತ್ಯ ನನಗೆ ಬಹಳ ಇಷ್ಟವಾಯಿತು. ನಿನಗೇನು ಬೇಕು ಕೇಳ್ಕೊ, ಕೊಟ್ಬಿಡ್ತೀನಿ. ಏನ್ ಬೇಕಾದ್ರೂ ಕೇಳ್ಕೋಬಹುದಾಗಿತ್ತು. ಏನ್ ಕೇಳ್ದ? ಹೋಗಿರೋ ಕೈಕಾಲು ಬೇಕಾ, ಸಿರಿ ಸಂಪತ್ತು ಬೇಕಾ, ರಾಜ್ಕುಮಾರಿ ಬೇಕಾ, ಏನ್ ಬೇಕು ಕೇಳುವಂದಾಗ ಪರಮಾತ್ಮ ಜಗದೊಳಗೆ ಎನಗೆ ಕೊಟ್ಟ ಕಷ್ಟಗಳ ಹನ್ನೆರಿಗೆ ಕೊಡಬೇಡ ಶನಿರಾಜ, ಅನುಗಾಲವು ನಿನ್ನ ದಾನ ಮಾಡುವ ಶಕ್ತಿ ನೀಡೋ ಗ್ರಹತೇಜ ಶನಿರಾಜ, ಶನಿರಾಜ. ಪರಮಾತ್ಮ ಜಗದೊಳಗೆ ನನಗೆ ಕೊಟ್ಟ ಕಷ್ಟಗಳನ್ನೆರಿಗೆ ಯಾರಿಗೂ ಕೊಡಬೇಡ ತಂದೆ. ಇದೇ ನಾನು ನಿನ್ನಲ್ಲಿ ಕೇಳುವ ಮಹತ್ತರವಾದವರ ಅಂತ ಮತ್ತೆ ಭಗವಂತನ ಪಾದಗಳ ಮೇಲೆ ತನ್ನ ಶರೀರವನ್ನು ಬೆಳೆಸಿಬಿಟ್ಟ. ಮೆಚ್ಚಿದೆ ವಿಕ್ರಮ. ಅತಳ ಸುತಳ ಸಾತಳ ತಳಾತಳ ಪಾತಾಳಗಳನ್ನು ನಿನಗೆ ಸರಿಸಮನಾದ ಭಕ್ತ ಮತ್ತೊಬ್ಬನಿಲ್ಲದಂತಾದ ವಿಕ್ರಮ, ನಾನು ಪುರೂರವ ಚಕ್ರವರ್ತಿಗೆ ಕಷ್ಟ ಕೊಟ್ಟೆ, ಮಾಂದ ಸತ್ಯವ್ರತ ಮಹಾರಾಜನ ಕಷ್ಟ ಕೊಟ್ಟೆ, ನಳದ ಮಯಂತಿಯರಿಗೆ ಕಷ್ಟ ಕೊಟ್ಟೆ, ಪಾಂಡವರನ್ನ ವನವಾಸ ಕಳಿಸಿದೆ, ಕೌರವರನ್ನ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ಸೋಲುಣಿಸಿದೆ, ಇಂದ್ರನಿಗೆ ವಜ್ರಾಯುಧ ಕಳೆಯುವಂತೆ ಮಾಡಿದೆ, ಚಂದ್ರನಿಗೆ ಕಣ್ಣೋಗುವಂತೆ ಮಾಡಿದೆ, ಹರಿಶ್ಚಂದ್ರ ಚಕ್ರವರ್ತಿಯ ನಮ್ಮ ಸ್ವಾಣದಲ್ಲಿ ಹೆಣಗಳೋರುವಂತೆ ಮಾಡಿದೆ. ದೇವತೆಗಳಿಗೆಲ್ಲ ಗುರುಗಳಾಗಿರ್ತಕ್ಕಂಥ ಬೃಹಸ್ಪದಾಚಾರ್ಯರು ಅವರಿಗೆ 5 ಗಳಿಗೆಗಳ ಕಾಲ ಅವರ ಶರೀರಕ್ಕೆ ಪ್ರವೇಶ ಮಾಡಿ 5 ಗಳಿಗೆಯಲ್ಲಿ ಅವರ ಶೂಲಕ್ಕೆ ಅಗ್ಗ ಬೀಳುವಂತೆ ಮಾಡಿ. ವಿಕ್ರಮ ವಿಕ್ರಮ, ಯಾರು ಕೇಳರಿಯದ ವರವನ್ನ ನೀ ಕೇಳಿ ನನ್ನ ಪ್ರಥಮ ಭಕ್ತ ನೀನಾದೆ. ಈ ಕಲಿಯುಗದ ಕೊನೆಯ ತನಕ ಯಾರು ನಿನ್ನ ಕಥೆಯನ್ನು ಕೇಳುವರೋ ಅವರ ನನ್ನ ಸಾಯುಜ್ಯ ಅವರಿಗೆ ದೊರಕಲಿ. ಎಲ್ಲಿ ನನ್ನ ಕಥೆ ನಡೆಯುವುದೋ ಅಲ್ಲಿ ನಿನ್ನ ಕಥೆ ನಡೆಯಲಿ. ವಿಕ್ರಮ, ಈ ಕಲಿಯುಗದ ಕೊನೆಯ ತನಕ ನಿನ್ನ ಕಥೆಯನ್ನು ಕೇಳಿದವರಿಗೆ, ಓದಿದವರಿಗೆ, ಪಠಣಗೈದವರಿಗೆ ಅನಂತವಾದ ಸುಖಭೋಗ ಮೋಕ್ಷಗಳನ್ನು ಕರುಣಿಸುತ್ತೇನೆ. ಕಲ್ಯಾಣಮಸ್ತು ಕಲ್ಯಾಣಮಸ್ತು ಅಂತ ಆಶೀರ್ವಾದ ಮಾಡಿ ಮೈದಡಿವಿ ಮುಟ್ಟಿ ಮೇಲೆ ಕೆತ್ತದ್ನಲ್ಲ. ಹೋಗಿರೋ ಕೈ ಕಾಲು ಬಂದುಬಿಡ್ತು. ಭಗವಂತ ಮುಟ್ಟಿ ಮೇಲೆ ಕೆತ್ತಿದ್ದು ಪಟ್ಟೆ ಪೀತಾಂಬರ ವಸ್ತ್ರಗಳೆಲ್ಲ ಬಂದುಬಿಡ್ತು. ಇನ್ನು ನೀನು ಮುಟ್ಟಿದ್ದೆಲ್ಲ ಬಂಗಾರವಾಗುವ ಕಾಲ ಬಂತು ವಿಕ್ರಮ ಅಂತ ಭಗವಂತ ಮಾಯವಾದ. ಇಲ್ಲಿ ಚಂದ್ರಸೇನ ಮಹಾರಾಜ ಬರ್ತಾವನೆ, ಎಲ್ಲಿ ಆ ಕಳ್ಳ? ನನ್ನ ಮಗಳ ಮದುವೆ ಆಗ್ತಿದ್ದಂತಲ್ಲಿ ಎಲ್ಲಿ ಆ ಕಳ್ಳ? ಕಳ್ಳ ಎಲ್ಲಿದ್ದಾನೆ? ರಾಜನಾಗಿ ನಿಂತವನೆ. ಯಾರು ಸ್ವಾಮಿ ನೀವು? ವಿಕ್ರಮ ಹೇಳ್ತಾನೆ, ನಾನು ಯಾರು ಅನ್ನೋದಕ್ಕಿಂತ ನಾನು ಯಾಕೆ ಹೀಗಾದೆ ಅನ್ನೋ ಸತ್ಯ ಇನ್ನು ಜಗತ್ತಿಗೆ ಗೊತ್ತಾಗಿಲ್ಲ. ಬನ್ನಿ ನನ್ನ ಜೊತೆಯಲ್ಲಿ. ಎಲ್ಲಾರನ್ನೂ ಕರ್ಕೊಂಡು ವಿಕ್ರಮ ಎಲ್ಲಿಗೆ ಬಂದ? ನಂದೈ ಶೆಟ್ರ ಮನೆಗೆ ಬಂದ. ಆವತ್ತು ಇವನ ಎದುರಿಗೆ ಮುತ್ತಿನ ಮಣಿಗಳನ್ನು ನುಂಗ್ಕೊಂಡೋಗಿತ್ತಲ್ಲ ಆ ಪಕ್ಷಿ, ಗೋಡೆ ಮೇಲೆ ಬರೆದಿದ್ದದ್ದು. ಯಾವ ಪಕ್ಷಿ ಅದು? ಗುಮ್ಚಕ್ಕೆ. ಯಾವ ಪಕ್ಷಿ? ಜೋರಾಗೇಳಿ ನೋಡ. 4 ಗಂಟಲು ಎಚ್ಚರ ಕೂತವಾವು ಅಂದ್ರೆ ಎಷ್ಟು ಚೆನ್ನಾಗಿ ಕೇಳ್ತಾವೆ, ಎಷ್ಟು ಚೆನ್ನಾಗಿ ಹೇಳ್ತಾವೆ. ನಾವು 9:15 ಶುರು ಮಾಡಾಗ ಎಷ್ಟಿತ್ತು ಬಂಡವಾಳ ಕರೆಕ್ಟಾಗಿ ಅಷ್ಟೇ ಅದ. ಮಧ್ಯೆ ಪುಳಿಯೋಗರೆ ಪ್ರಸಾದ, ಕಡಲೆಪುರಿ ಪ್ರಸಾದ, ಟೀ ಪ್ರಸಾದ ಎಲ್ಲ ನಡೆದದೆ. ಆದರೂ ಛಲದಿಂದ ಕೂತವ್ರೆ ಭಗವಂತನ ಕತೆ ಇವತ್ತು ಕೇಳ್ಬಿಡ್ಬೇಕು ಅಂತ. ಯಾಕೆ ಹೇಳಿ? ವರಮಹಾಲಕ್ಷ್ಮಿ ಬಂದಿರೋ ದಿವಸ ಇವತ್ತು ಬಿಡಕ್ಕಾಗಲ್ಲ ಅಂತ ಕಣ್ಣು ಮುಚ್ಕೊಂಡು ಹೇಳ್ತಾ ಇರೋದು. ಅದರಿಂದ ಇಂಥ ಪವಿತ್ರವಾದ ಪುಣ್ಯ ದಿವಸದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಕೇಳ್ತಾ ಇದೀವಿ. ಆ ಪಕ್ಷಿಯನ್ನು ಕರೀತಾನೆ ಯಾವ ರೀತಿಯಾಗಿ? ಲೋಕನಂಬದ ಸಸ್ಯವನ್ನು ಬಿತ್ತಿ ಮರೆಯಾಗಿ, ಲೋಕನಂಬದ ಸಸ್ಯವನ್ನು ಬಿತ್ತಿ ಮರೆಯಾಗಿ, ಮೌನಿಯಾಗಿರೆ ಏಕೆ ಓ ಚಿತ್ರಹಂಸೆ?
ಲೋಕ ಸಾಕ್ಷಿಯೊಳಗ ಕಾಕು ಕಳ್ಳನ ಮಾಡಿ ಸತ್ಯಕ್ಕೆ ಮೂಕತನ ಕವಿಸಿದೆಯ ಹಂಸೆ ಹಂಸೆ ಸಾಧುಬಾ ಸಾಧುಬಾ ಚತುರತೆಯಲ್ಲಿ ನುಂಗಿದ ಮುತ್ತಿನ ಮಣಿಗಳ ಉಗುಳಿ ಜಗಕ್ಕೆ ಸಸ್ಯವ ತೋರುವ ಹಂಸೆ ಜಗಕ್ಕೆ ಸಸ್ಯವ ತೋರುವ ಹಂಸೆ ನೀ ಕೊಡಿಸಿದ ಚೋರ ಪದವಿಯು ಸಾಕಿತ್ತು ಸತ್ಯವ ನೀಡುವ ಆಸೆ ನುಂಗಿದ ಮುತ್ತಿನ ಮಣಿಗಳ ಉಗುಳಿ ಜಗಕ್ಕೆ ಸತ್ಯವ ತೋರುವ ಮಾಯ ಹಂಸೆ ಮಾಯ ಹಂಸೆ ಪಡಪಡನ ರೆಕ್ಕೆಗಳನ್ನು ಪಡ್ಕೊಂಡು ಆಡ್ಕೊಂಡು ಬಂದು ಎಲ್ಲರೆದುರಿಗೂ ಮುತ್ತಿನ ಮಣಿಗಳನ್ನು ಉಗುಳಿ ಮಾಯವಾಗೋಯ್ತು ಆ ಪಕ್ಷಿ. ತಗಳಪ್ಪ, ಈ ಕಡೆ ನಂದೈ ಶೆಟ್ರು ನನ್ನ ಮಗಳ ಮದುವೆ ಆಗ್ಬೇಕು ಅಂತ, ಈ ಕಡೆ ಚಂದ್ರಸೇನ ಮಹಾರಾಜ ನನ್ನ ಮಗಳ ಮದುವೆ ಆಗ್ಬೇಕು. ಒಳ್ಳೆ ಡಿಮ್ಯಾಂಡ್ ಪಿಗರ್ ಒಳ್ಳೆ ಕಾಲ ಬರೋ ಹೊತ್ತು 1/2 ನೋಡಿ ಅಲ್ಲಿ ಭಗವಂತ ಕಲ್ಯಾಣ ಮಸ್ತು ಅಂತ ಆಶೀರ್ವಾದ ಮಾಡಿರೋದಕ್ಕೂ ಇಲ್ಲಿ ಇಬ್ರು ನನ್ನ ಮಗಳ ಮದುವೆ ಆಗ್ಬೇಕು ಒಂದಾಗ ದೊಡ್ಡವರೆಲ್ಲ ಕೂತ್ ಮಾತಾಡ್ತಾರೆ. ನೋಡ್ರಪ್ಪ, ಕಷ್ಟದಲ್ಲೇ ಕರ್ಕೊಂಡ್ಬಂದು ಅವತ್ತೇ ಊಟಕ್ಕೆ ಹಾಕಿದ್ದವಳು ಆಲೋಲಿಕ. ಈಗ ಕಷ್ಟ ಕಳೆದು ಬೆಳಕಿಗೆ ಬರೋದಕ್ಕೆ ಸಹಾಯಕಳಾದವಳು ಪದ್ಮಾವತಿ. ಇಬ್ಬರನ್ನು ಕೂಡಿ ಮದುವೆ ಆಗಬೇಕು ಅಂದಾಗ ಗಾಂಧರ್ವ ರೀತಿಯಲ್ಲಿ ಇಬ್ಬರನ್ನು ಮದುವೆ ಮಾಡ್ಕೋತಿದ್ದಾನೆ ವಿಕ್ರಮರಾಜ. ಇತ್ತ ಕಡೆ ಗಾಣಗರ ಲಕ್ಷ್ಮವನಿಂದ ಉಜ್ಜಯಿನಿ ಪಟ್ಟಣ ಗೊತ್ತಾಗೋಯ್ತು ಪ್ರಭುಗಳಿಲ್ಲಿದ್ದಾರೆ ಅಂತ. ಆ ಮಹಾಮಂತ್ರಿಯಾದ ಭಟ್ಟಿ ರಾಜಪರಿವಾರ ಸಮೇತನಾಗಿ ಬಂದ ಮಹಾರಾಜ, ಈ 7.5 ವರ್ಷಗಳ ಕಾಲ ನಿನ್ನ ಹುಡುಕದ ಜಾಗವಿಲ್ಲ, ಕೊನೆಗೂ ನಮಗೆ ಸಿಕ್ಕಿಬಿಟ್ಟೆಲ್ಲ ಒಡೆಯ. ಕಂಗಾಲಾಗಿರುವ ನಮ್ಮ ರಾಜ್ಯವನ್ನು ಉದ್ಧರಿಸುವ. ಬಲಭಾಗದಲ್ಲಿ ಆಲೋಲಿಕ, ಎಡಭಾಗದಲ್ಲಿ ಪದ್ಮಾವತಿ, ಎತ್ತರವಾದ ಸ್ಥಳದಲ್ಲಿ ಗಾಣಗರ ಲಕ್ಷ್ಮವನ್ನ ಕರ್ಕೊಂಡ್ಬರ್ತಾವನೆ ಕೂರಿಸ್ಕೊಂಡು. ನನ್ನ ಎತ್ತವ್ವ ಅಂತ ತಿಳ್ಕೊಂಡವನೇ ಅವಳನ್ನ. ಯಾಕೆ ಹೇಳಿ, ಅವಳು ನೀರು ಕೊಟ್ಟು ಪ್ರಾಣ ಉಳಿಸ್ತವಳು. ನೀರು ಯಾರು ಬೇಕಾದ್ರೂ ಕೊಡ್ಬೋದಾಗಿತ್ತು, ಆ ಸಮಯದಲ್ಲಿ ನೀರು ಕೊಡೋರು ಬೇಕಲ್ಲ. ಯಾರು ನೀರು ಕೊಟ್ರೆ ಕೈ ಕಾಲು ಕತ್ತರಿಸ್ತೀವಿ ಅಂತ ಆಜ್ಞೆ ಮಾಡಿರೋದು ಆ ಸಮಯ. ಅದು ನನ್ನ ಪ್ರಾಣ ಹೋದ್ರು ಸರಿ ಅಂತ ಇವನು ನೀರು ಕೊಟ್ಟು ಪ್ರಾಣ ಉಳಿಸಿದ್ಲಲ್ಲ, ಇವಳನ್ನ ನೆತ್ತವಳು ಅವನಿಗೆ ಸಮಾನ. ಇಂಥ ಹೆಣ್ಣು ಮಕ್ಕಳು ಹುಟ್ಟಬೇಕು ಜಗತ್ನಲ್ಲಿ ಹುಟ್ಟಿದ್ರೆ ಅಂತ ಅವಳನ್ನ ಗೌರವ ಕೊಟ್ಟು ಕರ್ಕೊಂಡ್ಬರ್ತಾನೆ. ಯಾವ ಉಜ್ಜಯಿನಿ ಪಟ್ಟಣದ ಒಡ್ಡೋಲಗದಲ್ಲಿ ಜನಸಾಗರ ಸೇರ್ಬಿಟ್ಟಿದೆ. ವಿಕ್ರಮ ಹೇಳ್ತಾನೆ, ತನಗಾದ ಅನುಭವಗಳನ್ನೆಲ್ಲ ಪ್ರಜೆಗಳಿಗೆ ಹಂಚ್ಕೋತಾನೆ. ಪ್ರಭು, ಕಂಗಾಲಾಗಿರುವ ನಮ್ಮ ರಾಜ್ಯವನ್ನ ಸಿಂಹಾಸನರೂಢನಾಗಿ ನಮಗೆಲ್ಲ ಕೃತಾರ್ಥನನ್ನಾಗಿ ಮಾಡು. ನಾನು ಸಿಂಹಾಸನ ಹತ್ತಬೇಕಾದ್ರೆ 2 ಮುಖ್ಯವಾದ ಕೆಲಸಗಳಿದೆ. ಒಂದು, ಇವಳೇ ಗಾಣಗರ ಲಕ್ಷ್ಮಿ. ಪಾಪ, ಗಾಣ ತಿರುಗಿದ್ರೆ ಮಾತ್ರ ಜೀವನ ತಿರುಗೋದು, ಅಂಥದ್ರಲ್ಲಿ ನನ್ನನ್ನು ಸಾಕಿದಾಳೆ. ಆ ಬಡವಳಿಗೆ ಏನಾದರೂ ಕೊಡಬೇಕಲ್ಲ ಅಂದಾಗ ಪ್ರಜೆಗಳೆಲ್ಲ ಪ್ರಭು ಅರ್ಧ ರಾಜ್ಯನೇ ಕೊಟ್ಬಿಡಿ ಅಂದ್ರು. ಅರ್ಧ ರಾಜ್ಯ ಬೇಡ, 50 ಊರುಗಳನ್ನು ಬಿಟ್ಟುಕೊಡಿ. 50 ಊರುಗಳಿಗೆ ಲಕ್ಷ್ಮೀದೇವಿಪುರ ಅಂತ ಹೆಸರಿದೆ. ಇವತ್ತಿಗೂ ಮಧ್ಯಪ್ರದೇಶದಲ್ಲಿ ಉಜ್ಜಯಿನಿ ಪಟ್ಟಣ ಅನ್ನೋದು ಮೈಸೂರು ಚಾಮರಾಜನಗರ ತರ ಜಿಲ್ಲೆ. ಮತ್ತೆ ಪಕ್ಕದಲ್ಲಿ ಲಕ್ಷ್ಮೀದೇವಿಪುರ ಅಂತ ಇವತ್ತಿಗೊಂದು ತಾಲೂಕು ಎಲ್ಲ ಇದೆ. ಮಹಾಕಾಳೇಶ್ವರ ಜ್ಯೋತಿರ್ಲಿಂಗವನ್ನು ಸ್ಥಾಪನೆ ಮಾಡಿದ್ದಾನೆ ಅಲ್ಲಿ ವಿಕ್ರಮಾದಿತ್ಯ. ಶನೇಶ್ವರನ ಗುಡಿಯನ್ನು ಕಟ್ಟಿಸಿ ಅವತ್ತು 8 ಗ್ರಹಗಳಿಗೆ ಪೂಜೆ ಮಾಡಿ ಶನೇಶ್ವರನ ಗ್ರಹವರ್ಣನೆ ಮಾಡತಕ್ಕಂಥ ಪಂಡಿತನ ಆಚೆಗೆ ತಳ್ಳಿಸ್ಬಿಟ್ಟಿದ್ನಲ್ಲ, ಅವ್ರನ್ನ ಕರೆಸ್ತಾ ಗೌರವಾನ್ವಿತವಾಗಿ, ಬನ್ನಿ ಸ್ವಾಮಿ, ಶನೇಶ್ವರ ಹುಟ್ಟದ್ದು, ಅಪ್ಪನ ಕುಷ್ಠರೋಗ ಕೊಟ್ಟದ್ದು ಎಲ್ಲವನ್ನು ವಿವರವಾಗಿ ಹೇಳಿದ್ರು ಕೂಡ ನಾನು ಕೇಳಿರಲಿಲ್ಲ. ಯಾಕೆಂದ್ರೆ ನನ್ನ ಗ್ರಾಚಾರ ಕೆಟ್ಟಿತ್ತು. ಇವತ್ತು ನನ್ನ ಕಷ್ಟ ಯಾರಿಗೂ ಬರಬಾರದು ಅಂತ ಆ ಭಗವಂತನ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂದಾಗ ಪ್ರತಿ ವಾರಗಳಲ್ಲಿ, ಪ್ರತಿದಿನಗಳಲ್ಲಿ, ಶ್ರಾವಣ ಮಾಸದ ಪ್ರತಿನಿತ್ಯದಲ್ಲೂ ಕೂಡ ಅವನನ್ನು ಪೂಜಿಸಬಹುದು.
ಈ ಶ್ರಾವಣ ಮಾಸ ಅಂದರೆ ಈ ಅಮಾವಾಸ್ಯೆಯಿಂದ ಮುಂದಿನ ಅಮಾವಾಸ್ಯೆ ದಿನಕ್ಕೆ ಪ್ರತಿನಿತ್ಯವೂ ಅವನ ಕಥಾಶ್ರವಣ ನಡೀತಾನೆ ಇದೆ. ನಮಗಂತೂ ಪ್ರತಿನಿತ್ಯವೂ ಕೂಡ 3 ತಂಡದವರು, ನಾನು, ನಮ್ಮ ಭರತ್ ಮತ್ತು ನಮ್ಮ ದಿಲೀಪ್ ಈಗೆಲ್ಲ ಮಾಡ್ತಾ ಇದ್ದಾರೆ. 3 ಕಡೆ ಕಾರ್ಯಕ್ರಮ ನಡೀತಾನೆ ಇದೆ. ಜಗದೊಡೆಯನಾದ ಪರಮಾತ್ಮನ ಕತೆ ನೆನೆ ಮಂಗಳವಾರನೂ ಇತ್ತು ನೋಡಿ, ಭಗವಂತನ ಶನೇಶ್ವರನ ಕಥೆನೆ ಎಲ್ಲಾ ವಾರಗಳಲ್ಲೂ ಮಾಡ್ತಾ ಇದ್ದಾರೆ. ಯಾಕೆ ಹೇಳಿ, ಇಡೀ ಶ್ರಾವಣ ಮಾಸವೇ ಅವನದು. ಇಂಥ ಪವಿತ್ರವಾದಂಥ ಭಗವಂತನ ಕಥೆಯನ್ನು ಪಾರಾಯಣ ಮಾಡ್ತಾ ಕೇಳಿ ಆನಂದಿಸಿ, ಒಂದೇವ್ರಿಗೆ ಅಲಂಕಾರ ಇಷ್ಟ, ಒಂದೇವರಿಗೆ ಪೂಜೆ ಇಷ್ಟ, ಒಂದೇವ್ರಿಗೆ ಮೆರವಣಿಗೆ ಇಷ್ಟ, ಅಭಿಷೇಕ ಇಷ್ಟ, ಮತ್ತೊಂದೇವರಿಗೆ. ಆದರೆ ಈ ನಮ್ಮ ಅಪ್ಪನಿಗೆ ಪೂಜೆ ಮಾಡ್ತಾ ಮಾಡ್ತಾ ಕತೆ ಓದಿಸ್ಬೇಕು, ಶನೇಶ್ವರನ ಕತೆ ಓದಿಸೋದು ಅಂತ ನೀವು ಹರಕೆ. ಇವತ್ತು ಆ ಭಕ್ತಿಯ ಹರಕೆಯನ್ನು ನಾವೆಲ್ಲರೂ ಕೂಡ ತೀರಿಸುವ ಸಂದರ್ಭ. ಗುರುವಾರ ದಿವಸ ಕಾರ್ಯಕ್ರಮ ಪ್ರಾರಂಭವಾಗಿ ಶುಕ್ರವಾರ ಬೆಳಗಿನ ಜಾವ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಇದು ಸಮಾಪ್ತಿ ಆಗ್ತಾ ಇದೆ. ಶನೇಶ್ವರನ ಏನೇ ಕಾಟಾಚಾರಗಳಿದ್ರೂ ಕೂಡ ಎಲ್ಲವೂ ಕೊನೆಯಾಗಿ ಲಕ್ಷ್ಮಿಯ ಕಟಾಕ್ಷ ನಮಗೆ ನಿಮಗೆಲ್ರಿಗೂ ಕೂಡ ದೊರಕುವಂತ ಒಂದು ಒಳ್ಳೆಯ ಪುಣ್ಯ ದಿವಸ ಇವತ್ತು. ಈ ಪುಣ್ಯ ದಿವಸದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಭಗವಂತನ ಕಥೆಯನ್ನು ಕೇಳಿ ಆನಂದಿಸಿ ದೈವಾನುಗ್ರಹಕ್ಕೆ ಪಾತ್ರರಾಗಿರುವಂತೆ ವಿಕ್ರಮರಾಜನು ಕೂಡ ಸಂತುಷ್ಟನಾಗಿ ಸಾಮ್ರಾಜ್ಯವನ್ನು ಪರಿಪಾಲನೆ ಮಾಡ್ತಾ ಇದ್ದಾನೆ. ಪರಮಾತ್ಮನ ಹೇಳಿರುವಂತೆ ಕಲಿಯುಗದ ಕೊನೆಯ ತನಕ ಎಲ್ಲಿ ನನ್ನ ಕಥೆ ನಡೆಯುವುದು ಅಲ್ಲಿ ನಿನ್ನ ಕಥೆ ನಡೆಯಲಿ ವಿಕ್ರಮ. ಯಾರು ನಿನ್ನ ಕಥೆಯನ್ನು ಕೇಳುವರು ಅಲ್ಲಿ ನನ್ನ ಸಾಯುಜ್ಯ ಅವರಿಗೆ ದೊರಕಲಿ. ನೋಡಿ, ಪರಮಾತ್ಮನ ಕಥೆ ಓದಿಸ್ತೀವಿ ಅಂತೀವಿ, ಅಲ್ಲಿ ನಡೆಯೋದು ಯಾರ ಕತೆ? ವಿಕ್ರಮಾದಿತ್ಯನ ಕತೆ. ಅವನ ಕತೆ ಕೇಳಿದ್ರೆ ಭಗವಂತನ ಸಾಯುಜ್ಯ ನಮಗೆ ದೊರಕುತ್ತಂತೆ. ಇವತ್ತು ನಮ್ಮ ವಾಟಾಳ್ ಗ್ರಾಮದಲ್ಲಿ ಭಗವಂತ ಇಷ್ಟೆಲ್ಲಾ ಸೌಭಾಗ್ಯವನ್ನು ನಮಗೆ ಕರುಣಿಸಿದ್ದಾನೆ. ಇಂಥ ಪವಿತ್ರವಾದಂಥ ಸುದಿನದಲ್ಲಿ ನಾವೆಲ್ಲರೂ ಕೂಡ ಭಗವಂತನ ಕಥೆಯನ್ನು ಕೇಳಿರ್ತಕ್ಕಂಥ ಸಂದರ್ಭದಲ್ಲಿ ಶ್ರೀಮತಿ ರಾಜಮ್ಮ ಮಹದೇವಪ್ಪನವರು, ಮಲ್ಲಮ್ಮ ಬಸವರಾಜರವರು, ಪಲ್ಲವಿ ನಂಜುಂಡ ಸ್ವಾಮಿಯವರು, ಮಹದೇವ ಸ್ವಾಮಿಯವರು, ನವ್ಯ, ಧನು, ಅಕ್ಷರ, ಅಥರ್ವ ಮತ್ತು ಎಲ್ಲ ಕುಟುಂಬ ವರ್ಗದವರು, ನಂಟ್ರಿಷ್ಟಗಳು, ಬಂಧು ಬಳಗದವರು, ನಮ್ಮ ಗೌಡಿಕೆ ಸೋಮಣ್ಣವರು, ಪರಮ ಪೂಜ್ಯರಾಗಿರ್ತಕ್ಕಂಥ ನಮ್ಮ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರು, ಕಿರಣ್ ಸ್ವಾಮಿಗಳವರು ಮತ್ತು ರಾಜಪ್ಪ ಸ್ವಾಮಿಗಳವರು, ಎಲ್ಲರೂ ಕೂಡ ನಮ್ಮ ಅಕ್ಕಪಕ್ಕದ ನಮ್ಮ ಸ್ನೇಹಿತರು ಮತ್ತು ಮಾರ್ಗದರ್ಶಕರಾಗಿರ್ತಕ್ಕಂಥ ಕುಮಾರಸ್ವಾಮಿಯವರು, ನಿವೃತ್ತ ಶಿಕ್ಷಕರು ಮತ್ತು ಎಲ್ಲ ನಮ್ಮ ವಾಟಾಳ್ ಗ್ರಾಮದ ತಾಯಿಯಂದರು ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂತವರೊಬ್ಬರೂ ಕೂಡ ಅಲಗಾಡದೆ ಭಗವಂತನ ಪುಣ್ಯಕಥೆಯಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಈ ಕುಟುಂಬ ವರ್ಗದವರು ಹರಿಸ್ಕೊಂಡಂತೆ ಭಕ್ತಿಯಿಂದ ಪರಮಾತ್ಮನ ಸೇವೆಯನ್ನು ಬಹಳ ಅಚ್ಚುಕಟ್ಟಾಗಿ ಜೋರಾಗಿ ಊಟ ವ್ಯವಸ್ಥೆಯಲ್ಲೂ ಮಾಡಿ ಇವತ್ತು ಈ ಶ್ರಾವಣ ಮಾಸದ ಪವಿತ್ರ ಪುಣ್ಯ ದಿವಸ, ವರಮಹಾಲಕ್ಷ್ಮಿ ಹಬ್ಬದ ಈ ಪವಿತ್ರವಾದ ಪುಣ್ಯ ದಿವಸ ನಿಮ್ಮೆಲ್ಲರಿಗೂ ಬಳೆ ಮತ್ತು ಹೂಗಳನ್ನು ಕೊಡುವ ಸಂದರ್ಭದಲ್ಲಿ ಲಕ್ಷ್ಮಿಯ ಕಟಾಕ್ಷ ಎಲ್ಲರಿಗೂ ಸದಾ ತುಂಬಿರಲಿ ಅಂತ ಈ ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೇವೆ. ಈ ಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯ ದಿವಸದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ತಾಯಿ ಕೃಪೆಗೆ ಪಾತ್ರರಾಗುವಂತ ಈ ಪುಣ್ಯ ದಿವಸ ನಮ್ಮೆಲ್ಲರಿಗೂ ಶುಭ ಫಲಗಳನ್ನ ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಭಕ್ತಿಯಿಂದ ಬೇಡ್ತಾ ಸಾಕಮ್ಮನವರಿಗೆ ಕಾರ್ಯಕ್ರಮ ಹಚ್ಚಿ 151 ರೂಪಾಯಿಗಳ ಬಹುಮಾನ ಕೊಟ್ಟಿದ್ದಾರೆ. ಭಗವಂತರು ಒಳ್ಳೇದು ಮಾಡಲಿ ಅಂತ ಕೊಟ್ಟ ಕಾಣಿಕೆಯನ್ನು ಸ್ವೀಕರಿಸ್ತಾ ಲಕ್ಷ್ಮೀ
ಭಾಗ್ಯಲಕ್ಷ್ಮೀ ವರಮಹಾಲಕ್ಷ್ಮೀ ಅಮ್ಮ ಎಲ್ಲರ ಕಾಯೇ ಶ್ರೀಲಕ್ಷ್ಮೀ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿಯೋಳೆ. ಕಮಲನಾಭನ ಹೃದಯ ಕಮಲದಲ್ಲಿ ಸಂತೋಷ ಕಮಲಿಯುವುದು ಮಾಮ. ಪೂಜೆಯ ಸ್ವೀಕರಿಸಿ ದಯ ಮಾಡಿ ಸಮ್ಮ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲವ ಕೈಯಲ್ಲಿ ಹಿಡಿದೋಳೆ. ಕಾವೇರಿ ನೀರ ಅಭಿಷೇಕವಾಗಿ ನಿನಗಾಗಿ ಕಂದನಮ್ಮ. ಕಂಬನ್ನು ಚೆಲ್ಲೋ ಸುಮರಾಶಿಯಿಂದ ಹೂಮಾಲೆ ಕಟ್ಟಿರುವೆ ನಮ್ಮ. ಬಂಗಾರದ ಸಜ್ಜನಾದ ನಮ್ಮ ಮನೆಯಲ್ಲಿ ನೀರುವವರೇ. ಬಂಗಾರದ ಸಜ್ಜನಾದ ನಮ್ಮ ಮನೆಯಲ್ಲಿ ನೀರುವವರೇ. ನಲಿಯುತ್ತ ಕುಣಿಯುತ್ತ ಒಲಿದು ನಮ್ಮ ಮನೆಗೆ ಬಾ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲವ ಕೈಯಲ್ಲಿ ಹಿಡಿದೋಳೆ. ದೇವಿ ಬಾಬಾ ಧನಲಕ್ಷ್ಮಿ ಬಾಬಾ ಮನೆಯನ್ನು ಬೆಳಕಾಗಿ ಮಾಡು. ದಯ ತೋರಿ ಬಂದರು ಮನದಲ್ಲಿ ನಿಂತು ಸಂತೋಷ ಸೌಭಾಗ್ಯ ನೀಡು. ಸ್ಥಿರವಾಗಿ ಬಂದಿಲ್ಲಿ ನೆಲೆಸು ತಾಯಿ ವರಮಹಾಲಕ್ಷ್ಮಿಯ ಶರಣು. ಸ್ಥಿರವಾಗಿ ಬಾಳಲ್ಲಿ ನೆಲೆಸು ತಾಯಿ ವರಮಹಾಲಕ್ಷ್ಮಿಯ ಅರಸು. ಕರವನು ಮುಗಿಯುವೆ ಆರತಿಯ ಬೆಳಗುವೆ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲದ ಮನ ಹೃದಯ ಕಮಲದಲ್ಲಿ ಸಂತೋಷ ಕಮಲದಿ ಕರ ಮುಗಿವೆ ಬಾಬಾ. ಪೂಜೆಯ ಸ್ವೀಕರಿಸಿ ದಯ ಮಾಡಿ ಸಮ್ಮ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಅಮ್ಮ ವರಮಹಾಲಕ್ಷ್ಮೀ ಅಮ್ಮ ವರಮಹಾಲಕ್ಷ್ಮೀ ಬಾರಮ್ಮ. ಎಲ್ಲರಿಗೂ ಆ ಲಕ್ಷ್ಮಿಯ ಕಟಾಕ್ಷ ಸದಾ ತುಂಬಿರಲಿ. ಇಷ್ಟಾರ್ಥ ಭಾಗ್ಯವನ್ನ ತಾಯಿ ಕೊಟ್ಟು ಕಾಪಾಡಲಿ. ತಾಯಮ್ಮ ರಾಜಮ್ಮ ಅವರಿಗೆ ಕಾರ್ಯಕ್ರಮ ಹಚ್ಚಿ 151 ರೂಪಾಯಿಗಳ ಬಹುಮಾನ ಕೊಟ್ಟಿದ್ದಾರೆ. ಭಗವಂತ ಒಳ್ಳೇದು ಮಾಡಲಿ ಅಂತನೋ ಕೊಟ್ಟ ಕಾಣಿಕೆಯನ್ನು ಸ್ವೀಕರಿಸ್ತಾ ಜಗದೋದ್ಧಾರಕನಾಗಿರ್ತಕ್ಕಂಥ ಈ ಪರಮಾತ್ಮನ ಪುಣ್ಯ ಕಥೆಯಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಆ ಭಗವಂತನ ಕೃಪೆಗೆ ಪಾತ್ರರಾಗಿರುವಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇವತ್ತು
ಈ ಪುಣ್ಯ ದಿನವನ್ನು ಆಚರಣೆ ಮಾಡುತ್ತಿರುವಂಥ ಸಂದರ್ಭದಲ್ಲಿ ಸಕಲರಿಗೂ ಶುಭ ಫಲಗಳನ್ನ ತಾಯಿ ಕೊಟ್ಟು ಕಾಪಾಡಲಿ. ಅವರ ಮಹಾಲಕ್ಷ್ಮಿ ನಮ್ಮೆಲ್ಲರ ಕಷ್ಟಗಳನ್ನು ದೂರ ಮಾಡಿ ನಮ್ಮ ಜೀವನವನ್ನು ಎಂದೆಂದೂ ಕೂಡ ಪಾವನಗೊಳಿಸಲಿ ಅಂತ ಇವತ್ತು ಈ ಪುಣ್ಯ ಕಾರ್ಯಕ್ರಮದಲ್ಲಿ ಆ ಲಕ್ಷ್ಮಿಯ ಮತ್ತೊಂದು ಗೀತೆಯನ್ನು ಆಡೋದ್ರ ಜೊತೆಗೆ ಟೀ ಕೊಡ್ತಾರೋ ಕೊಟ್ಬಿಡಿ ಬೇಗ. ನಾನು ನಂತರ ಶನಿಪೀಡಾರಕ ಮಂತ್ರವನ್ನು ಹೇಳ್ಕೊಡ್ತೇನೆ. ನಾವೆಲ್ಲರೂ ಕೂಡ ಪುಣ್ಯವಂತರಾಗಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ.
ನಾನು ಹೇಳ್ಕೊಡೋ ಮಂತ್ರವನ್ನೆಲ್ಲರೂ ಕೈ ಮುಗಿದು ಹೇಳಿ. ಶುಭ ದಿನ, ಶುಭವಾರ, ಶುಭ ಗಳಿಗೆಯಲ್ಲಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಸೂರ್ಯಪುತ್ರೋ ದೀರ್ಘದೇಹೋ ವಿಶಾಲಾಕ್ಷ ಶಿವಪ್ರಿಯ ಮಂದಚಾರ ಪ್ರಸನ್ನಾತ್ಮಕ ಪೀಡಾಂ ಹರತು ಮೇ ಶನಿ ಓಂ ಶನೇಶ್ವರಾಯ ನಮಃ 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 ಓಂ ಶನೇಶ್ವರಾಯ ನಮಃ. ಮಂಗಳಾರತಿಯ ಬೆಳಗಿರೋ ಶನಿದೇವನ ಪಾದಕ್ಕೆ ಹೂವ ಚೆಲ್ಲಾಡ ಬನ್ನಿರೋ. ಮಂಗಳಾರತಿಯ ಬೆಳಗಿರೋ ಶನಿದೇವನ ಪಾದಕ್ಕೆ ಹೂವ ಚೆಲ್ಲಾಡ ಬನ್ನಿರೋ. ಶನಿದೇವ ನೀನೇ ಗತಿಯು, ಶನಿದೇವ ನೀನೇ ಮತಿಯು, ಶನಿದೇವ ನೀನೇ ಗತಿಯು, ಶನಿದೇವ ನೀನೇ ಮತಿಯು. ನಂಬಿದವರ ಮನೆಯ ತುಂಬಿ ಕಾಯುತ್ತದೆ ಮಂಗಳಾರತಿಯ ಬೆಳಗಿರು ಮಹಾಬಲೇಶ್ವರನಿಗೆ ಹೂವ ಚೆಲ್ಲಾಡ ಬನ್ನಿರು. ಸಿದ್ದಪ್ಪಾಜಿಗೆ ಹೂವ ಚೆಲ್ಲಾಡ ಬನ್ನಿರು. ಮಲೆಮಹದೇಶ್ವರನಿಗೆ ಹೂವ ಚೆಲ್ಲಾಡ ಬನ್ನಿರು. ಹೊರಗೆ ದೊಡ್ಡವರಿಗೆ ಹೂವ ಚೆಲ್ಲಾಡ ಬನ್ನಿರು. ವಾಟಾಳ ಮಾರಮ್ಮನಿಗೆ ಹೂವ ಚೆಲ್ಲಾಡ ಬನ್ನಿರು. ಅಂಬ ಜೈ ನಮ ಪಾರ್ವದೇವರ ಮಹಾದೇವ ಅಳಕಿರಂಜನ ಗುರುವಲ್ಲೇಶ ಮಹಾಪ್ರಭು ಶ್ರೀ ಮಲ್ಲಿರಂಜನ ಗುರುಕ್ಷೇತ್ರ ಸ್ವಾಮಿ ಗುರುಪರ ಭಗವಾನ್ ಪ್ರಮದರ ಬಾರಿಕೆ ಗೋಪರ ಸುರೇಶ್ವರ ಸ್ವಾಮಿ ಬಾರಿಕೆ ವರಮಹಾಲಕ್ಷ್ಮಿ ತಾಯಿ ಬಾರಿಕೆ ಕನಕದೊಡ್ಡವರ ಬಾರಿಕೆ ಸಿದ್ದಪ್ಪಾಜಿ ಮಲ್ಲೇಶ ಸ್ವಾಮಿಯವರ ಬಾರಿಕೆ ಬಸವೇಶ್ವರ ಬಾರಿಕೆ ಮಲ್ಲಯ್ಯ. ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಶುಭ ದಿನ ಎಲ್ಲರಿಗೂ ಧನ್ಯವಾದ. ಶಿವಣ್ಣನವರಿಗೆ ಕಾರ್ಯಕ್ರಮಕ್ಕೆ 101 ರೂಪಾಯಿಗಳು ಬಹುಮಾನ ಕೊಟ್ಟಿದ್ದಾರೆ. ಮುಂದುಗಡೆ ಮಹಾಮಂಗಳಾರತಿ, ಹಿಂದುಗಡೆ 2 ತರ ಪ್ರಸಾದ ಇದೆ. ಒಂದು ಎಳ್ಳು ಪ್ರಸಾದ, ಇನ್ನೊಂದು ಕೇಸರಿ ಬಾತ್ ಅಂತ ಸಜ್ಜಿಗೆ. ದಯವಿಟ್ಟು ಎಲ್ಲವನ್ನು ಸ್ವೀಕರಿಸಿ ಹೋಗಬೇಕು, ಯಾರು ಬಿಟ್ಟು ಹೋಗಬಾರ್ದು. ದಯವಿಟ್ಟು ಪಡ್ಕೊಂಡು ಹೋಗಿ ಅಂತ ಎಲ್ಲ ವಾಟಾಳ ಗ್ರಾಮದ ಎಲ್ಲ ಭಕ್ತಮಾಶಯರು, ಗೌಡಿಕೆಯವರ ಯಜಮಾನರುಗಳೆಲ್ಲರಿಗೂ ಕೂಡ ನಮ್ಮ ರಾಜಮ್ಮ ಮತ್ತು ಮಹದೇವಪ್ಪನವರ ಕುಟುಂಬವರ್ಗದ ಪರವಾಗಿ ಧನ್ಯವಾದಗಳು. ತಾಯಿಯವರು 51 ರೂಪಾಯಿಗಳು ಕೊಟ್ಟಿದ್ದಾರೆ. ಭಗವಂತ ಒಳ್ಳೆಯದು ಮಾಡಲಿ.